ಸೊ ಇವತ್ತು ಒಂದು ಭಾಳ ವಿಶೇಷವಾದ ಒಂದು ಪದಾರ್ಥನ ನಿಮಗೆ ತೋರ್ಸೋಕೆ ಬಂದಿದ್ದೀನಿ. ನೀವೆಲ್ಲ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ಸಲ್ಲಿ ಯೂಶ್ವಲಿ ಕುಲ್ಚಾ, ನಾನ್, ರೋಟಿ ಎಲ್ಲ ತಿಂದಿರ್ತೀರ. ಇವತ್ತು ಒಂದು ಸರ್ಟೆನ್ ಟೈಪ್ ಆಫ್ ಕುಲ್ಚಾ ನಾನು ತಿನ್ನಕ್ಕೆ ಬಂದಿದ್ದೀವಿ. ಬಟ್ ದಿಸ್ ಈಸ್ ಅನ್ಲೈಕ್ ದ ರೆಗ್ಯುಲರ್ ತಂದೂರಿ ಬ್ರೆಡ್ಸ್ ದಟ್ ಯು ಹ್ಯಾಡ್. ಈ ಒಂದು ಪರ್ಟಿಕ್ಯುಲರ್ ವೇ ಆಫ್ ಈಟ್ ನಾನ್ ಅವ್ರ ಕುಲ್ಚಾ ಹೆಸರು ಅಮೃತ್ಸರ್. ಏನಪ್ಪ ವ್ಯತ್ಯಾಸ ಅಂತ ಫುಡ್ ಬಂದಮೇಲೆ ತೋರಿಸ್ತೀನಿ. ಬಟ್ ಈ ಒಂದು ವಿಶೇಷವಾದ ಜಾಗನ ನೀವು ಯಾರೂ ಮಿಸ್ ಮಾಡಿಬಿಡಿ. ಈ ಜಾಗ ಎಲ್ಲಿದೆ, ಅದರ ಹೆಸರು ಏನು ಅನ್ನೋದನ್ನು ನಾನು ಕೊನೆಯಲ್ಲಿ ತಿಳಿಸ್ತೀನಿ. ಬ್ಯಾಕ್ಗ್ರೌಂಡ್ ಹೇಳ್ದಂಗೆ ದಿಸ್ ಈಸ್ ಬೆಂಗಳೂರುಸ್ ಬೆಸ್ಟ್ ಅಮೃತ್ಸರಿ ಕುಲ್ಚಾ. ಈ ಯೂಟ್ಯೂಬ್ ಎಂಬ ಒಂದು ಪಯಣದಲ್ಲಿ ಲಾಸ್ಟ್ ಟೈಮ್ ನಾನು ಮೈಸೂರಿಗೆ ಹೋಗುವಾಗ ಸನ್ಮಾನ್ಯ ಶ್ರೀ ಧರ್ಮರಾಜ್ ಜೈನ್ ಅವರು ನಮಗೆ ಪರಿಚಯ ಆಗಿ ಅವರು ಒಳ್ಳೆ ಮನಸ್ಸಿಂದ ತಿಂಡಿ ತಿನಿಸುಗಳ ಮೇಲೆ ಇರುವ ಪ್ರೀತಿಯಿಂದ ನಮಗೆ ಬಿಡದಿವರೆಗೂ ಕರ್ಕೊಂಡೋಗಿ ಅಲ್ಲಿ ನಾವು ಅವ್ರಿಗೆ ತಿಂಡಿ ಕೊಡಿಸಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆಮೇಲೆ ಸೇಫ್ ಆ್ಯಂಡ್ ಸೌಂಡಾಗಿ ಮೈಸೂರಿಗೆ ನಮ್ಮನ್ನು ತಲುಪಿಸ್ಕೊಟ್ರು. ಆ ಒಂದು ಏನೊಂದು ಪರಿಚಯ ಆಯಿತು, ಅದೀಗೊಂದು ವಿಶೇಷ ಬಾಂಧವ್ಯ ಆಗಿದೆ. ಈಗ ಸ್ನೇಹಿತರಾಗಿ ಮತ್ತೊಂದು ಜಾಗಕ್ಕೆ ತಿನ್ನಕ್ಕೆ ಬಂದಿದ್ದೀವಿ. ಸೊ ಥ್ಯಾಂಕ್ ಯು ಧರ್ಮರಾಜ್ ಅವರೇ ಬಂದಿದ್ದಕ್ಕೆ. ಇವತ್ತು ನೀವು ಇವತ್ತಿನವರೆಗೂ ಟ್ರೈ ಮಾಡದೇ ಇರೋಂಥ ಕುಲ್ಚಾ ತೋರಿಸಿರ್ತೀನಿ. ಅದಕ್ಕೆ ಇನ್ ಪ್ರೈಸ್ ಆಗಿ ಅಥವಾ ಇನ್ ರಿಟರ್ನ್ ನೆಕ್ಸ್ಟ್ ವೀಕೆಂಡ್ ನೀವು ಇನ್ನೆಲ್ಲಾದರೂ ಕರ್ಕೊಂಡು ಹೋಗ್ಬೇಕು ಲಾಂಗ್ ಡ್ರೈವ್ಗೆ. ಖಂಡಿತ ಪಕ್ಕ. ಓ ಡನ್. ನೀವು ಕರ್ಕೊಂಡು ಹೋಗೋದು ಹೆಚ್ಚ, ನಾವು ಬರೋದು ಹೆಚ್ಚ. ಲೆಟ್ಸ್ ಗೋ. ಬಟ್ ನಾವು ಲೆಟ್ಸ್ ಈಟ್. ಆ್ಯಂಡ್ ಸಭ್ಯ ಸಮಾಜಕ್ಕೆ ಈ ಸತಿ ಕೇಳೋ ಪ್ರಶ್ನೆ, ನಾವಿಬ್ಬರು ನೆಕ್ಸ್ಟ್ ಲಾಂಗ್ ಡ್ರೈವ್ ಎಲ್ಲಿ ಹೋಗಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಪ್ರಪ್ರಥಮವಾಗಿ ಆಲೂ ಕುಲ್ಚಾ ಸಿಕ್ಕಿದೆ. ಆ್ಯಂಡ್ ಬನ್ನಿ ಒಂದು ಕ್ಲೋಸಪ್ಗೆ ಬನ್ನಿ. ಹೇಗಿದೆ, ವಾಟ್ ಈಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಎ ರೆಗ್ಯುಲರ್ ಕುಲ್ಚಾ ಆ್ಯಂಡ್ ಅನ್ ಅಮೃತ್ಸರಿ ಕುಲ್ಚಾ ಅಂತ ತೋರಿಸ್ತೀವಿ. ಬೆಣ್ಣೆ ಕೊಟ್ಟಿದ್ದಾರೆ ಸಪ್ರೇಟಾಗಿ. ಆ್ಯಂಡ್ ಪ್ಲೀಸ್ ಲುಕ್ ಅಟ್ ದಿಸ್ ಕುಲ್ಚಾ. ಥಿಕ್ನೆಸ್ ಜಾಸ್ತಿ ಇದೆ ಆ್ಯಂಡ್ ಕ್ರಿಸ್ಪಿ ಇದೆ. ನೀವು ನಾರ್ಮಲ್ ಬಟರ್ ನಾನ್ ಕುಲ್ಚಾ ಎಲ್ಲ ಇಟ್ಟರೆ ಹಿಂಗೆ ಫೋಲ್ಡ್ ಆಗುತ್ತೆ. ದಿಸ್ ಇಸ್ ಸೋ ಕ್ರಿಸ್ಪಿ, ಆಲ್ಮೋಸ್ಟ್ ಇನ್ ಅಯ್ಯಂಗಾರ್ ಬೇಕರಿ ದಿಲ್ ಪಸಂದ್ ಸಿಗುತ್ತಲ್ಲ ಆ ಥರ. ಪ್ಲೀಸ್ ಕಮ್ ಫಾರ್ ದ ಕ್ಲೋಸಪ್. ತುಂಬ ಫ್ಲೇಕ್ ಇರುತ್ತೆ, ಒಳಗಡೆ ಆಲೂ ಸ್ಟಫಿಂಗ್ ಇದೆ. ಹಿಂಗೆ ಬ್ರೇಕ್ ಮಾಡಿದ್ರೆ ಲೇಯರ್ಸ್ ಇರುತ್ತೆ. ಇದರಲ್ಲಿ 2 ಜೊತೆಗೆ ಆ್ಯಡ್ ಆನ್ ಕೊಟ್ಟಿರ್ತಾರೆ. ಒಂದು ಚಟ್ನಿ ವಿತ್ ಆನಿಯನ್ ಆ್ಯಂಡ್ ಇನ್ನೊಂದು ಚೆನ್ನ ಮಸಾಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಕುಲ್ಚಾನ ಬ್ರೇಕ್ ಮಾಡಿಕೊಂಡು ಚೆನ್ನ ಜೊತೆ ತಿಂತಾರೆ, ಆಮೇಲೆ ಕುಲ್ಚಾನ ಬ್ರೇಕ್ ಮಾಡಿಕೊಂಡು ಚಟ್ನಿ ಜೊತೆ ತಿಂತಾರೆ. ಬಟ್ ಆ್ಯಕ್ಚುಯಲ್ ತಿನ್ನಬೇಕಾಗಿರೋ ವೆರೈಟಿ ಏನಪ್ಪ ಅಂದರೆ ಕುಲ್ಚಾ ಜೊತೆಗೆ ಈ ಚಟ್ನಿ ಚೆನ್ನ 2 ಜೊತೆಗೆ ತಿನ್ನಬೇಕು. ಇಲ್ಲಿನ ಓನರ್ ಗಗನ್ ಸಿಂಗ್ ಅವರು ಸ್ಪೆಸಿಫಿಕ್ಕಾಗಿ ಹೇಳಿದರೆ ಜನಕ್ಕೆ ಪ್ರತಿಯೊಂದು ಫುಡ್ಡು ಅದರದ್ದೇ ಆದ ವಿಶೇಷ ವೆರೈಟಿ ಇರುತ್ತೆ ತಿನ್ನೋಕ್ಕೆ, ಹಿಂಗೆ ತಿನ್ನಬೇಕು ಅಂತ. ಯು ಕ್ಯಾನ್ ಈಟ್ ಎನಿ ಹೌ ಯು ವಾಂಟ್, ಬಟ್ ದ ಬೆಸ್ಟ್ ವೇ ಟು ಈಟ್ ಇಸ್ ವಿತ್ ಬೋತ್ ಆಫ್ ದೆಮ್ ಮಿಕ್ಸ್ ಟುಗೆದರ್. ಇಟ್ಸ್ ನಾಟ್ ಸಪ್ರೇಟ್. ಇಟ್ ಇಸ್ ನಾಟ್ ಒಂದು ಗ್ರೀನ್ ಚಟ್ನಿ ಒಂದು ರೆಡ್ ಚಟ್ನಿ ಅಲ್ಲ. ಇಟ್ ಈಸ್ ಸಮಥಿಂಗ್ ದಟ್ ಯು ಮಿಕ್ಸ್ ಬೋತ್ ಅಂಡ್ ಈಟ್. ಸೊ ಒಂದು ಕ್ಲೋಸಪ್ ಬ್ರೇಕಿಂಗ್ ಆಫ್ ದ ಕುಲ್ಚಾ ತೋರಿಸ್ತೀನಿ. ಬಟ್ ಅದಕ್ಕೆ ಮುಂಚೆ ಬೆಣ್ಣೆ ಓಪನ್ ಆಯಿತು. ಧರ್ಮರಾಜ್ ವಿಜಯನವರೇ, ಬ್ಯೂಟಿಫುಲ್. ಸೊ ಐ ವಿಲ್ ಜಸ್ಟ್ ಶೋ ಎ ಸ್ಮಾಲ್ ಬ್ರೇಕಿಂಗ್ ಶಾಟ್ ಹೇಗಿರುತ್ತೆ ಅಂತ. ಊಲಾ, ಎಷ್ಟು ಫ್ಲೇಕಿ, ಎಷ್ಟು ಕ್ರಿಸ್ಪಿ. ಸೊ ನೋಡಿ ಅಂದರೆ ಎಷ್ಟು ಫ್ಲೇಕಿ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಟೇಕ್ ಸಮ್ ಬಟರ್, ಟೇಕ್ ಸಮ್ ಚಟ್ನಿ along with the onion and take some channa masala, and all this together is the perfect Amritsari kulcha bite. Artha aita? Let's go. Please go ahead. Wow. So flaky, soft and paroda so good. ಇದು ದೇಸಿ ಗೀ ಅಂದರೆ ನಾಟಿ ತುಪ್ಪ, ಅದನ್ನು ಮನಸ್ಫೂರ್ತಿ ಹಾಕಿದ್ದಾರೆ. ಆ್ಯಂಡ್ ಚಾಟ್ ಮಸಾಲ ಆ್ಯಂಡ್ ವೆರಿ ಹೆವಿ ಆದ್ದರಿಂದ ಒಬ್ಬರೇ ತಿನ್ನೋಕ್ಕಾಗದ್ದರಿಂದ ಕಟ್ ಮಾಡಿ ಕೊಡ್ತಾರೆ. ಇಟ್ ಇಸ್ ಫಾರ್ ಗ್ರೂಪ್ ಆಫ್ ಪೀಪಲ್ ಟು ಶೇರ್ ಆ್ಯಂಡ್ ಈಟ್.
ಓಕೆ, ಸೊ ಇದು ಪ್ಯಾಟೀಸ್ ಕುಲ್ಚಾ ಅಂತ. Okay. ಸೊ ಮಿಕ್ಸ್ ಆಫ್ ಆಲ್ ವೆಜಿಟೇಬಲ್ಸ್ ಇದೆ Right. ಆ್ಯಂಡ್ ಮಿಕ್ಸ್ ಆಫ್ ಆಲ್ ಸ್ಪೈಸಸ್, ಕೊರಿಯಾಂಡರ್ ಸೀಡ್ಸ್, ಜೀರಾ, ಅಜ್ವೈನ್ ಎಲ್ಲ ಇರುತ್ತೆ. ಅವರು ತುಪ್ಪ ಹಾಕಿ ಮತ್ತೆ ಮೇಲ್ಗಡೆ ಮಸಾಲ ಡ್ರಿಸಲ್ ಮಾಡಿ ಕೊಟ್ಟಿದ್ದಾರೆ. ಇಟ್ ಇಸ್ ಸ್ಟಫ್ಡ್ ವಿತ್ ಆಲ್ ಕೈಂಡ್ ಆಫ್ ವೆಜಿಟೇಬಲ್ಸ್. ಅಗೈನ್ ದ ಸೇಮ್ ಕ್ರಿಸ್ಪಿ ಆ್ಯಂಡ್ ಫ್ಲೇಕಿ ಟೆಕ್ಸ್ಚರ್. So the amount of ghee I saw on that will make feel South Indians aren't shy. See, Punjabis have never shied away from the use of ghee and butter. Typically, Indian culturally, it's always rich and laden with butter and ghee. Right. Because butter and ghee are very good for your digestion, joints, Right. and lot of functioning. In fact, ನೀನು ಯಾವ್ದಾದ್ರು ಆಯುರ್ವೇದಿಕ್ ಉಪಕರ್ಮಾಸ್ ಮಸಾಜ್ಗೆ ಹೋದ್ರೆ ಬಾಡಿ ಡಿಟಾಕ್ಸ್ ಅಂತ ಕೊಡ್ತಾರೆ. ಫಸ್ಟಲ್ಲಿ ಯು ವಿಲ್ ಬಿ ಮೇಡ್ ಟು ಡ್ರಿಂಕ್ ಅಬೌಟ್ 150 ml ಆಫ್ ಘೀ ಮಿಕ್ಸ್ಡ್ ವಿತ್ ಸಮ್ ಹರ್ಬ್ಸ್ ಸೊ ದಟ್ ಇಟ್ ವಾಷಸ್ ಯುವರ್ ಗಟ್ ಡೌನ್. Also, ghee and butter have multiple medicinal values. So it's supposed to be very good, but overdoing anything is not good. But definitely, it is not advisable to keep ghee and butter out of your diet. Okay. For me, it's like an everyday essential. Yes. So look at this flakiness. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಚಟ್ನಿ ಜೊತೆಗೆ ಆನಿಯನ್ ಇರುತ್ತೆ, ಲೆಮನ್ ಇರುತ್ತೆ, ಅದ್ರ ಜೊತೆಗೆ ಚೆನ್ನ ಮಸಾಲ. ಇದು ಎರಡು ಸಪ್ರೇಟ್ ಅಲ್ಲ, ಇದು ಜೊತೆಗೆ ತಿನ್ನಬೇಕು. ವಿ ಟೇಕ್ ದ ಚಟ್ನಿ ಆ್ಯಂಡ್ ಆನಿಯನ್, ದೆನ್ ವಿ ಟೇಕ್ ದ ಚೆನ್ನ ಮಸಾಲ, ಆ್ಯಂಡ್ ಐ ವಿಲ್ ಡಿಗ್ ಇನ್ ಟು ಇಟ್ ರೈಟ್ ನೌ. Can't stop myself from having one more bite of this, bro. ಸೋ ಫ್ರೀಕಿಂಗ್ ಗುಡ್, ಅದ್ಭುತವಾಗಿದೆ. ಯಾರ್ಯಾರು ನಮ್ಮ ಅಯ್ಯಂಗಾರ್ ಬೇಕ್ರೀಸಲ್ಲಿ ಈ ಪಫ್ಗಳನ್ನ ತುಂಬ ಎಂಜಾಯ್ ಮಾಡ್ತೀರಾ, ಕ್ರಿಸ್ಪಿ ಫ್ಲೇಕಿ ಯಾರೇನು ಎಂಜಾಯ್ ಮಾಡ್ತೀರಾ, ಖಂಡಿತ ನೀವು ಈ ಎರಡನ್ನೂ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನೀವೇನು ಚಾಲೆಂಜ್ ಕೊಡ್ತಿರೋ ಅದನ್ನು ಒಪ್ಕೋತೀನಿ. 100% ಗ್ಯಾರಂಟಿ ಎನಿಬಡಿ ಹೂ ಲೈಕ್ಸ್ ಕ್ರಿಸ್ಪಿ ಆ್ಯಂಡ್ ಫ್ಲೇಕಿ ಥಿಂಗ್ಸ್ will fall in love with this. ನಿಂಗೆ ಅನಿಸ್ತಾ ಇಲ್ವಾ ಧರ್ಮ? It's too good. ಲೈಕ್ ಟಿಪಿಕಲ್. Good for digestion as well. ಹೌದು. In the acidity as well. And usually But do you feel anyway it is near to the regular kulcha naan that we have? not at all. Not at all, Allah. Not at all. That's So- just maida. That's it. I mean, this is also maida. Yeah. ಬಟ್ ಇಲ್ಲೇನಾಗುತ್ತೆ ಅಂದರೆ ಅಲ್ಲಿ ಡೋನ ನೀನು ಮಾಡಿ ಫ್ಲಾಟನ್ ಮಾಡ್ತೀಯ. Yeah. ಇಲ್ಲಿ ಡೋ ಇಸ್ ಲೇಯರ್ಡ್, Yeah, it's net proper. ಜಸ್ಟ್ ಲೈಕ್ ಅ ವೆಜ್ ಪಫ್. Right. ಅದಕ್ಕೆ ಫ್ಲೇಕಿನೆಸ್ ಆಗಲಿ ಕ್ರಿಸ್ಪಿನೆಸ್ ಆಗಲಿ ಬರುತ್ತೆ. ಸೊ ಬಿಟ್ವೀನ್ ದ ಲೇಯರ್ಸ್ ದೇರ್ ಇಸ್ ಲಿಟಲ್ ಬಿಟ್ ಆಫ್ ಲ್ಯೂಬ್ರಿಕೇಶನ್ ಐದರ್ ಥ್ರೂ ಬಟರ್ ಆರ್ ಘೀ ಆರ್ ಆಯಿಲ್ ಆರ್ ಎನಿಥಿಂಗ್ ದಟ್ ದೇ ವಿಲ್ ಯೂಸ್. Even put ingredients in between, like garlic and all that. ಎಸ್, ದೇ ವಿಲ್ ಪುಟ್ ಅ ಲಿಟಲ್ ಬಿಟ್ ಆಫ್ ಮಸಾಲ. Flavorful. ಆಮೇಲೆ ಮತ್ತೆ ಅವರು ಸ್ಟಫ್ ಮಾಡಿ ಮತ್ತೆ ಒಂದು ಸತಿ ಪ್ಯಾಕ್ ಮಾಡಿ ದೇ ವಿಲ್ ಫ್ಲಾಟ್ನ್ ಇಟ್ ಔಟ್ ಆ್ಯಂಡ್ ತಂದೂರಲ್ಲಿ ಹಾಕಿ ಕೊಡ್ತಾರೆ. ದಿಸ್ ಇಸ್ ದ ಅಮೃತ್ಸರಿ ಸ್ಟೈಲ್ ಕುಲ್ಚಾ ಆ್ಯಂಡ್ ನಾನು ಡೂ ಗಿವ್ ಇಟ್ ಅ ಟ್ರೈ. ಸೊ ಅಪಿಟೈಸರ್ಸಲ್ಲಿ ಎರಡು ಬಂದಿದೆ. ಬಟ್ ಏನಾಯ್ತು ಅಂದರೆ ನಮಗೆ ಕುಲ್ಚಾ ನೋಡಿದ ತಕ್ಷಣ ಭಾರಿ ಟೆಂಪ್ಟ್ ಆಗೋಯ್ತು. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್. ನಾನು ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಅಂತೂ ಈ ಜಾಗಕ್ಕೆ ಬಂದು ಕುಲ್ಚಾ ತಿಂದ್ಕೊಂಡು ಹೋಗ್ತೀನಿ. ಆ್ಯಂಡ್ ಮದುವೆ ಆದಮೇಲೆ ಒನ್ ಆಫ್ ದ ಫ್ಯೂ ಪ್ಲೇಸಸ್ ನಾನು ನನ್ನ ಹೆಂಡ್ತಿಗೆ ಕರ್ಕೊಂಡು ಹೋಗಿದ್ದು ಅಂದರೆ ದಿಸ್ ವಾಸ್ ಒನ್ ಆಫ್ ದೆಮ್. ಟಾಪ್ 5 ಪ್ಲೇಸಸ್ ಮೈ ಫೇವ್ರೇಟ್ ಅಂತ ನನ್ನ ಹೆಂಡ್ತಿನ ಕರ್ಕೊಂಡು ಹೋಗಿದ್ದು. ದಿಸ್ ವಾಸ್ ಒನ್ ಆಫ್ ದ ಪ್ಲೇಸ್. One of the food is so good. It's good, yeah, it is, definitely is. And this is the new addition to their menu known as Burasi Kebab. ಏನಪ್ಪ ಅಂದರೆ ಇಟ್ಸ್ ಅ beetroot patty along with a cheese filling on the inside. I will just open it for the camera. Good, man. God, it looks good. So this is the Burasi Kebab. Right. So let me have it, a dip in the chutney. The legendary green chutney. That is right. The sweetness of the beetroot,
the punch of the spices and the spiciness of the mint chutney and the calmness of the yogurt in it. What a beautiful combination. A burst of flavors on my palate ಅಂತ ಹೇಳ್ಬೋದು. Explained, right? Thank you. Now please dig into it. Kannada ಒಂದೇ ಅಲ್ಲ, even in English, my man is the best. Wow. Good. Like it? The chutney is too good. Right. It most certainly is. Maybe they're getting Dhania from Punjab. ಇನ್ನೊಂದು ಧರ್ಮ, Yeah, right. I am not a huge fan of the soya. Right. But ಇಲ್ಲಿನ ಮಲೈ ಸೋಯಾ ಚಾಪ್ is one of my favorites. Okay. I don't know why I have never liked soya anywhere else. Somehow I don't like it. Right. But here, when I first tried it, I was very skeptical. ಏನಪ್ಪ ಟ್ರೈ ಮಾಡಲಾ ಬೇಡವಾ, ನಂಗೆ ಮೊದಲೇ ಸೋಯಾ ಇಷ್ಟ ಅಲ್ಲ ಅಂತ. ಬಟ್ ನೋಡಿ ಆ ಕ್ರೀಮಲ್ಲಿ ಅವರು ಡಿಪ್ ಮಾಡಿ ಕೊಟ್ಟಿದ್ದು ನಂಗೆ ಭಾರಿ ಟೆಂಪ್ಟ್ ಆಯಿತು. ಸೊ ಅದನ್ನು ಟ್ರೈ ಮಾಡಿದೆ. ಸೋಯಾ ಚಾಪ್ನ ತಂದೂರಲ್ಲಿ ಮಾಡಿ ಅದಾದಮೇಲೆ ಮಲೈಯಲ್ಲಿ ಒಂದು ಸತಿ ಹಿಂಗೆ ಡಿಪ್ ಮಾಡಿ ಒಂದು ಸತಿ ಹಿಂಗೆ ಇದು ಮಾಡಿ ಸ್ವಲ್ಪ ಸ್ಪೈಸಸ್ ಹಾಕಿ ಕೊಡ್ತಾರೆ. ಬ್ಯೂಟಿಫುಲ್ ಅಮಾಲ್ಗಮೇಷನ್ ಆಫ್ ಫ್ಲೇವರ್ಸ್, ಚೂಯಿ, ಜ್ಯೂಸಿ, creamy, sweet, and the flavor is absolutely long lasting. ತುಂಬ ಹೊತ್ತಿರುತ್ತೆ. I will dig into it. But also it is very important to have a little onions with it. Oh, God, that was a Okay. big chunk. Right. So creamy and sweet. Dig into it, Dharma. I can't wait to eat. Wow. Oh man, it's like paneer, guys. Better than that. ಸೊ ದಿಸ್ ಇಸ್ ಅ ಸೋಯಾ ಚಾಪ್. ತಂದೂರಲ್ಲಿ ಕುಕ್ ಆಗಿದೆ, ಅದಾದಮೇಲೆ ಕಟ್ ಮಾಡಿ ಕ್ರೀಮ್ ಆ್ಯಂಡ್ ಸ್ಪೈಸಸಲ್ಲಿ ಒಂದು ಸತಿ ಡಿಪ್ ಮಾಡಿ ಕೊಟ್ಟಿದ್ದಾರೆ. ದಿಸ್ ಇಸ್ ಬ್ಯೂಟಿಫುಲ್. So I'm a hardcore mutton lover. You can send mutton to shrimp. ಹೌದಾ? I swear, very good. Oh, that's a non-vegetarian perspective, which I'm sure I don't know Like about. for vegetarians as well, because now they got something. Right? Yeah, true. I'm glad you're able to have something. Anyway, I'm thankful and contented with whatever veg has to offer. Right. ಸೊ ನಾನು ತುಂಬ ನೆಮ್ಮದಿ, ಶಾಂತಿ ಆ್ಯಂಡ್ ಸುಖವಾಗಿದ್ದೀನಿ ವೆಜಿಟೇರಿಯನ್ ಆಪ್ಷನ್ಸಲ್ಲಿ. I have never felt the urge or need for something more exotic, because I'm sure most of the vegetarians have not explored the whole vegetarian scene altogether. Explore ಮಾಡಿದ್ರೆ this so much more. In fact, ನೀವು ಏನೇ ನಾನ್ ವೆಜ್ಗೂ ಟೆಕ್ಸ್ಚರ್ ಆಗಲಿ ಫ್ಲೇವರ್ ಆಗಲಿ ಎನ್ಹಾನ್ಸ್ ಮಾಡಬೇಕಂದ್ರೆ ಯು ನೀಡ್ ವೆಜಿಟೇಬಲ್ಸ್, ಬಟ್ ಯು ಡೋಂಟ್ ನೀಡ್ ಮೀಟ್ ಟು ಆ್ಯಡ್ ಎನಿಥಿಂಗ್ ಟು ವೆಜಿಟೇಬಲ್ಸ್. Exactly. So it's always vegetarians are the upper hand. We are the basic necessities. They are luxuries, or they are just options. I understand. But yeah, sometimes the options are Vegetarian for life, brothers and sisters and Sabya Samaja. ಸೊ ನೀವು ಈ ಜಾಗಕ್ಕೆ ಬಂದಾಗ ಈ ಎರಡು ಕುಲ್ಚಾ ಸೇರಿ ತೋರಿಸಿದೆ ನಾನು. ಪ್ಯಾಟೀಸ್ ಕುಲ್ಚಾ ಆ್ಯಂಡ್ ದೇರ್ ಟಿಪಿಕಲ್ ರೆಗ್ಯುಲರ್ ಆಲೂ ಕುಲ್ಚಾ, ಆ್ಯಂಡ್ ಮಲೈ ಸೋಯಾ ಚಾಪ್ ಇಸ್ ಮೈ ಫೇವ್ರೆಟ್. ಬಟ್ ತಂದೂರಿ ಇದೆ, ಹರಿಯಾಲಿ ಇದೆ, ಅದರಲ್ಲಿ ಆಪ್ಷನ್ಸ್ ಇದೆ. ಆ್ಯಂಡ್ ದ ಬುರಾಸಿ ಕಬಾಬ್, ವಿಚ್ ಇಸ್ ಅ ಕಬಾಬ್ ಆಫ್ ಬೀಟ್ರೂಟ್ ಒಳಗಡೆ ಚೀಸ್ ಸ್ಟಫಿಂಗ್. ಇದೆಲ್ಲ ಆದಮೇಲೆ, ಇಷ್ಟು ತಿಂದ ಮೇಲೆ ಮನಃಶಾಂತಿಗೆ, ಮನಸ್ಸು ಕಮ್ಮಿ ಮಾಡ್ಕೊಳ್ಳೋಕ್ಕೆ, ಆ ಡೈಜೆಸ್ಟಿವ್ ಸಿಸ್ಟಮ್ಗೆ ಫುಡ್ನ ತಳ್ಳೋಕ್ಕೆ, ವಾಟ್ ಯು ನೀಡ್ ಇಸ್ ದ ಲಸ್ಸಿ. ಐ ವಿಶ್ ಪಟಿಯಾಲ ಪೆಗ್ ಇದ್ದಿದ್ರೆ, ಅಂದರೆ ಒಂದು ಪಟಿಯಾಲ ಗ್ಲಾಸ್ ಅಂತ ಬರುತ್ತೆ, ಇಷ್ಟು ಉದ್ದ ಇರುತ್ತೆ ಆ ಗ್ಲಾಸು. ಆ ಥರ ಗ್ಲಾಸಲ್ಲಿ ಲಸ್ಸಿ ಕೊಟ್ಟಿದ್ದರೆ, ಆ ಲಸ್ಸಿ ಕುಡಿದ್ಮೇಲೆ ಎಲ್ಲೆಲ್ಲಾದರೂ ಹಾಸಿಗೆಯಲ್ಲಿ ಮಲ್ಕೋಬೇಕಾಗ್ತಿತ್ತು. ನಾರ್ಮಲ್ ಗ್ಲಾಸಲ್ಲಿ ಕೊಟ್ಟಿರೋದ್ರಿಂದ ಕುಡಿದು ಕೆಲಸನೋ ಮನೆಗೋ ಎಲ್ಲಿ ಹೋಗ್ಬೋದು. ಆ್ಯಂಡ್ ಪ್ಲೀಸ್ ಇದನ್ನು ಮಾತ್ರ ಮಿಸ್ ಮಾಡಿಬಿಡಿ. ಐ ಮೀನ್ ಯಾವುದೂ ಮಿಸ್ ಮಾಡಿಬಿಡಿ. ನಾನು ತೋರಿಸಿರೋ ಈ 5 ಡಿಶಸ್ ಕೂಡ ವೆರಿ ಯುನೀಕ್ ಆ್ಯಂಡ್ ಮಸ್ಟ್ ಟ್ರೈ. ನಾನು ಅವಶ್ಯಕತೆ ಇಲ್ದಿರೋದು ಯಾವುದೂ ತೋರಿಸಿಲ್ಲ. ನೀವು ಬಂದು ಈ 5 ಡಿಶ್ಶು ಟ್ರೈ ಮಾಡೋದನ್ನು ಮಿಸ್ ಮಾಡಬೇಡಿ. So, oh my God, you gotta wipe it off. Oh yeah, way to do it right. I swear. That's the way to go ahead with it. So this, my friends, is Amritsari Kulcha Land in JP Nagar. Google ಅಲ್ಲಿ Amritsari Kulcha Land JP Nagar ಅಂದರೆ this is the first and the only location that is available. ಇಲ್ಲಿಗೆ ಬನ್ನಿ. ಇದರ ಫೌಂಡರ್ ಆ್ಯಂಡ್ ಓನರ್ ಬಂದು ಗಗನ್ ಸಿಂಗ್ ಅಂತ.
ಎ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಏನಕ್ಕೆ ಅಂದರೆ ಐ ಹ್ಯಾವ್ ಬೀನ್ ಕಮಿಂಗ್ ಹಿಯರ್ ಫ್ರಮ್ ಬಿಫೋರ್ ಐ ಬಿಕೇಮ್ ಎನ್ ಇನ್ಫ್ಲೂಯೆನ್ಸರ್. ಆವಾಗಿಂದ ಬರ್ತಾ ಇದ್ದೆ, ಆಮೇಲೆ ಇನ್ಫ್ಲೂಯೆನ್ಸರ್ ಆದಮೇಲೂ ಬಂದೆ. ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ಸ್ನೇಹ ಎಲ್ಲಿಂದ ಬೆಳೀತು. ಮುಂಚೆ ಫ್ರೆಂಡ್ಸ್ ಆಗಿರಲಿಲ್ಲ. ನಾನು ನನ್ನ ಫ್ಯಾಮಿಲಿನ ಫ್ರೆಂಡ್ಸ್ನ ಎಲ್ಲ ಕರ್ಕೊಂಡ್ಬಂದು ಏನು ಇವ್ನು ಇಷ್ಟೊಂದು ಜನ ಕರ್ಕೊಂಡು ಬರ್ತಾನೆ ಅಂತಾಗಿ ಆಮೇಲೆ ನಮ್ಮ ಪರಿಚಯ. ನಮ್ಮದು ನಿಮ್ಮದು ಹೇಗೆ ಪರಿಚಯ, ಒಂದು ಲಿಫ್ಟು ಒಂದು ಫುಡ್ ಟ್ರಿಪ್ ಆಯಿತು, ಅದೇ ಥರ ಇವ್ರದ್ದು ಪರಿಚಯ ಆಯಿತು. ಜಸ್ಟ್ ಆನ್ ಅದರ್ ಎಕ್ಸಾಂಪಲ್ ಟು ಶೋ ದ್ಯಾಟ್ ಫುಡ್ ವಿಲ್ ಬ್ರಿಂಗ್ ಎ ಲಾಟ್ ಆಫ್ ನೆಟ್ವರ್ಕ್ ಕನೆಕ್ಷನ್ಸ್, ನ್ಯೂ ಪೀಪಲ್ ಇನ್ ಲೈಫ್, ಎಕ್ಸೈಟಿಂಗ್ ಪೀಪಲ್ ಇನ್ ಲೈಫ್. ಸೊ ಈ ಥರ ಆಪರ್ಚುನಿಟೀಸ್ನ ನೀವು ಮಿಸ್ ಮಾಡಬೇಡಿ. ನನ್ನ ವೀಡಿಯೋಸಲ್ಲಿ ನೀವು ಬರಬೇಕು ಅಂದರೆ ನನ್ನ ವೀಡಿಯೋಸಲ್ಲಿ ರೆಗ್ಯುಲರಾಗಿ ಕಮೆಂಟ್ ಮಾಡಿ ನಿಮ್ಗೆ ಎಲ್ಲಿಗೆ ಹೋಗೋಕ್ಕೆ ಇಷ್ಟ ಹೇಳಿ, ಅಥವಾ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತೀರಾ ಹೇಳಿ. ಲೆಟ್ ಮೀ ಆಲ್ಸೋ ಗೋ ಆನ್ ಎ ಫುಡ್ ಟ್ರಿಪ್ ವಿತ್ ಯು. ನೆಕ್ಸ್ಟ್ ವೀಡಿಯೋವರೆಗೂ ತಿಂದು ತೆಗಿ ಮಜಾ ಮಾಡಿ. ಸೈನಿಂಗ್ ಆಫ್ ವಿತ್ ಕ್ಯಾಮ್ರಾಮನ್ ಬ್ಲೇಡ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಹೊಡೆಯೋದು ಯಾವುದು ಮಿಸ್ ಮಾಡಬೇಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಲ್ಲಿ ಈ ವಿಡಿಯೋ ಶೇರ್ ಮಾಡೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್ ವಿತ್ ಧರ್ಮ ಆ್ಯಂಡ್ ಕ್ಯಾಮ್ರಾಮನ್ ಬ್ಲೇಡ್. ಸುರಸುಂದರ ಸುರಸುಂದರ ವಾರೆ ವಾ ಹೀರೋನಾ